ವೆಲ್ಕಮ್ ಟು ಉತ್ತರ ಕರ್ನಾಟಕ ಸೀರೀಸ್ ಡೇ 12. ನಾನ್ ನಿಮಗೆ ಇವತ್ತು ಜೋಳದ ಕಡುಬು ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಫಸ್ಟ್ ನಮಗ ಜೋಳದ ಹಿಟ್ ಬೇಕಾಗ್ತದ, ಕಡ್ಡೆ ಹಿಟ್ ಬೇಕಾಗ್ತದ, ಇದು ಹುಂಚಿಕೆ ನೆನೆಲಕ್ ಹಾಕೊಂಡ್ ಇಟ್ಕೊಂಡಿನಿ ನೋಡ್ರಿ. ಥೋಡೆ ಬೆಲ್ಗಡ್ಡಿ ಬೇಕಾಗ್ತದ ನಮಗ, ಇದು ಥೋಡೆ ಕೊತ್ಮೀರಿ ಅದ, ಮತ್ತ ಕರಿಪತ್ತ. ಜೋಳದ ಕಡುಬು ಮಾಡ್ಲಿಕ್ಕೆ ಇಷ್ಟೇ ಬೇಕಾಗ್ತದ ನೋಡ್ರಿ. ನಡ್ರಿ ಫಸ್ಟ್ ಹಿಟ್ ನಾದ್ಕೊಂಬರಿ. ನಾ ಲಾಸ್ಟ್ ಟೈಮ್ ಮೆಂತೆ ಪಲ್ಲೆ ಕಡುಬು ಮಾಡಿದ್ದ, ಸೊ ಇವತ್ತು ಜೋಳದ ಕಡುಬು ಮಾಡ್ಲತ್ತೀನಿ. ಇದ್ರ ಸರಿ ನಿಮಗ ಹುಳಿ ಸಾರು ಹೆಂಗ್ ಮಾಡ್ಬೇಕು ಅದನ್ನು ಹೇಳ್ಕೊಡ್ತೀನಿ ನೋಡ್ರಿ. ಆಸ್ ಯೂಶುವಲ್ ನಾವೇನ್ ಮಾಡ್ಕೋಬೇಕು, ಥೋಡೆ ನೀರ್ ಗರಂ ಮಾಡ್ಕೋಬೇಕು. ಇದು ಈ ಕಡೆ ಗರಂ ಆಗ್ಲಕ್ ಬಿಡಮಿ. ಕಡ್ಡೆ ಹಿಟ್ಟು ನೀರ ಹಾಕೊಂಡು ತಯಾರು ಮಾಡ್ಕೊಂಡು ಇಟ್ಕೊಂಬಾರ. ಇದಕ್ಕ ಸೇಮ್ ಅದೇ ಸೈಜಿನ ಬಟ್ಟಲ್ ನಾ ಏನ್ ಮಾಡ್ಕೊಂಡಿನಿ, ಈಗ ನೀರ್ ತಗೋತೀನಿ ನೋಡ್ರಿ. 2 ಬಟ್ಟಲ್ ನೀರ್ ತಗೋತೀನಿ. ಇವು 2 ಬಟ್ಟಲ್ ಅದು ನೋಡ್ರಿ. ಜೋಳದ ಕಡುಬು ಮಾಡೋ ಸಲಕ 3 ಜನ ಕಮೆಂಟ್ನು ಮಾಡಿದ್ರು. ಅವ್ರ ಹೆಸರು ಅಕ್ಷತಾ ಪಾಟೀಲ್ ಮ್ಯಾಮ್, ಸಂಪತ್ ಕುಮಾರಿ ಸಿಸ್ನಳ್ಳಿ ಅಂತ, ಮತ್ತ ಶಿವಲೀಲಾ ಮ್ಯಾಮ್. ಇವ್ರು ಕಮೆಂಟ್ ಮಾಡಿದ್ರು ನೋಡ್ರಿ. ಉಗುರ್ ಬೆಚ್ಚಗ್ ನೀರ್ ಕಾಯ್ದು ಈಗ ಥೋಡೆ ನೀರ್ ಹಾಕೋತ ಹಿಟ್ ನಾದ್ಕೊಂಬರಿ. ಇದು ರೊಟ್ಟಿ ಸಲಕ್ ಹೆಂಗ್ ಹಿಟ್ ನಾದ್ಕೋತಾವಲ್ಲ ಸೇಮ್ ಹಂಗೆ ನಾದ್ಕೋಬೇಕು ನೋಡ್ರಿ. ಹಿಟ್ಟು ನಮ್ದು ರೆಡಿ ಆಯ್ತು ಈಗ. ಸೊ ನಾವೇನ್ ಮಾಡ್ಕೊಂಬರಿ, ಥೋಡೆ ಹಿಟ್ ತಗೊಂಡು ನಾವು ಕಡುಬು ಮಾಡ್ಕೊಳಕ್ ರೆಡಿ ಮಾಡಮ್. ಸೊ ಇವು ಜೋಳದ ಕಡುಬು ನೋಡ್ರಿ, ಯೂಶಲಿ ಏನ್ ಮಾಡ್ತಾರ ನಮ್ ಬೀದರ್ ಗುಲ್ಬರ್ಗ ಸೈಡು ದಶರಿ ಟೈಮಿನಾಗ ಹೆಚ್ಚಿಗೆ ಮಾಡ್ತಾರ ನೋಡ್ರಿ. ಲಾಸ್ಟ್ ದಸರೆ ಟೈಮಿನಾಗ ಅಡುಗೆ ಅದು ತುಂಬದು ಇರ್ತದಲ್ಲ, ಸೊ ಆ ಟೈಮಿನಾಗ ಇದು ಜೋಳದ ಕಡುಬು ಮಾಡಿ ಅಂಬಾಬಾಯಿ ದೇವ್ರಿಗೆ ಏನು ಮಾಡ್ತಾರೆ, ಇದನ್ನ ನೆವ್ದಿ ಕೊಡ್ತಾರೆ. ನಮ್ಮ ಕಡುಬುಗಳೆಲ್ಲ ರೆಡಿ ಅದು. ಈ ಕಡೆ ನಾ ಒಂದು ಬಗುಣಿ ಇಟ್ಕೋತೀನಿ, ಬಾಯ್ಲ್ ಮಾಡ್ಕೊಂಬ ಸಲಕ ನೀರು ಹಾಕೋತೀನಿ 1 ಗ್ಲಾಸ್ ಅಷ್ಟು. ಅಂದ್ರೆ ಕಡುಬುಗಳು ಮೆತ್ಕೋಬಾರ್ದು ಅಂತಂದಂಗೆ ಥೋಡೆ ಎಣ್ಣೆ ಹಾಕೊಳತ್ತೀನಿ ನೋಡ್ರಿ. ಇವು ಕಡುಬುಗಳು ಒಂದು ಒಳಗೆ ಹಾಕ. ಸೊ ಹಿಂಗೆ ಕೈಲಿಂದ ನೀವು ಆರಾಮ್ಸೆ ಹಿಂಗೆ ತಿರುಗಿಸ್ಕೋಬೋದು. ಇವೇನು ಬೆಲ್ಗಡ್ಡೆ ಇದ್ದಿಲ್ಲ ಇವು ಜಜ್ಕೋತೀನಿ ನೋಡ್ರಿ. ಈ ಕಡೆ ಇದು ಕುದ್ಕೋತಾ ಇರ್ತದ, ಇದಕ್ಕೆ ಸೈಡಿಗೆ ಇಟ್ಕೋತೀನಿ. ಹುಳಿ ಸಾರು ಮಾಡೋ ಸಲಕ್ ನಾವೇನ್ ಮಾಡ್ಕೊಂಬರಿ, ಥೋಡೆ ಎಣ್ಣೆ ಹಾಕೊಂಬರಿ ಕಡೆಯದಾಗ. ಈ ಕಡೆ ನಾವೇನ್ ಮಾಡ್ಕೊಂಬರಿ, ಥೋಡೆ ಜೀರಿಗೆ, ಥೋಡೆ ಸಾಸ್ವಿ, ಮತ್ತೆ ಇವೇನು ಕರಿಪತ್ತ ಐತಲ್ಲ ಇವನು ಹಾಕೋರಿ. ಇದ್ರಾಗೆ ಕೈಗಡೆ ಜಜ್ಕೊಂಡು ಇಟ್ಕೊಂಡಿದ್ರಲ್ಲ ಅದು ಇದ್ರಾಗೆ ಹಾಕೋರಿ. ಹುಳಿ ಹಿಂಡ್ಕೊಂಬರಿ ನೋಡ್ರಿ. ಆಯ್ತು. ಈಗ ಇದ್ರ ಥೋಡೆ ಅರಿಶಿಣ, ಥೋಡೆ ಖಾರ ಹಾಕೋರಿ, ಥೋಡೆ ಕೊರಿಯಂಡರ್ ಪೌಡರ್ನು ಹಾಕೋರಿ, ಮತ್ತು ಉಪ್ಪು ಹಾಕೋರ್ತದೆ ನೋಡ್ರಿ. ನಮ್ದು ಹುಳಿ ಸಾರು ರೆಡಿ ಆಯಿತು. ಇದಕ್ಕೆ ಏನು ಮಾಡ್ಬೇಕು, ಜರ ನೀರು ಹೆಚ್ಚಿಗೆ ಹಾಕ್ಕೊಂಡೆ ಇಟ್ಕೋಬೇಕು ನೋಡ್ರಿ. ಯಾಕಂದ್ರೆ ನೀವು ನೀರು ಕಮ್ಮಿ ಹಾಕಿದ್ರಂದ್ರೆ ಮತ್ತೆ ಇದು ನೆಂಕಿಟೆ ಆಗೋಯ್ತದೆ ನೋಡ್ರಿ. ನಮ್ಮ ಜೋಳದ ಕಡುಬು ಮತ್ತು ಹುಳಿ ಸಾರು ರೆಡಿ ಆಯಿತು.